ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಉತ್ಸವಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ತನ್ನ ರಾಜಕೀಯ ಅನುಭವ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಸೇರಿಸುವ ಗುರಿಯನ್ನ ಹೊಂದಿದ್ದಾರೆ. ಸ್ವಾಗತ ಸಮಿತಿ ರಚನೆಯಾಗಿದೆ. ಅದರಲ್ಲಿ ಪ್ರಭಾಕರ್ ಕೋರೆ ಅಧ್ಯಕ್ಷ, ರಾಮುಲು ಕಾರ್ಯಾಧ್ಯಕ್ಷ. ಲಿಂಗಾಯತ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಇದೊಂದು ಉತ್ತಮ ಅವಕಾಶ ಎಂದುಕೊಂಡಿರುವ ಬಿಎಸ್ವೈ ಈ ಅವಕಾಶವನ್ನ ಚಿತ್ರದುರ್ಗದಲ್ಲಿ ಸಮಾವೇಶದ ಮುಖೇನ ತೋರಿಸಲಿದ್ದಾರೆ. ಒಂದೇ ಕಲ್ಲು ಎರಡು ಹಕ್ಕಿ ಎಂಬಂತೆ ಉತ್ಸವಕ್ಕೆ ಸಕಲ ತಯಾರಿಗಳಾಗ್ತಾ ಇದೆ. ಇನ್ನು ತಂದೆಯ ಉತ್ಸವದ ಮುಖೇನ ಮಗನ ರಾಜಕೀಯ ಬದುಕಿಗೆ ಮುನ್ನುಡಿ ಹಾಕಲಾಗುತ್ತಾ? ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪರ ಜನ್ಮದಿನದ ಆ ಒಂದು ಉತ್ಸವದ ಮುಖೇನ ರಾಘವೇಂದ್ರ ಮತ್ತು ವಿಜಯೇಂದ್ರ ಎರಡೂ ಮಕ್ಕಳ ಮೇಲಿನ ರಾಜಕೀಯ ವಾತ್ಸಲ್ಯಗಳನ್ನು ತೋರಿಸುವ ಪ್ರಯತ್ನಗಳಾಗ್ತಾವ. ಲಕ್ಷಾಂತರ ಜನ ಸೇರಿಸಿ ಲಿಂಗಾಯತ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಸಕಲ ತಯಾರಿ. ಕೋಟೆನಾಡಲ್ಲಿ ಬಿಎಸ್ವೈ ಉತ್ಸವಕ್ಕೆ ಸಕಲ ಸಿದ್ಧತೆ. ತನ್ನ ರಾಜಕೀಯ ಅನುಭವ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ತರಹದ್ದೊಂದು ಪ್ರಯತ್ನ. ಲಕ್ಷಾಂತರ ಜನ ಸೇರಿಸುವ ಗುರಿ ಹೊಂದಿದ್ದಾರೆ. ಇನ್ನು ಸ್ವಾಗತ ಸಮಿತಿ ರಚನೆಯಾಗಿದೆ. ಕೋರೆ ಅಧ್ಯಕ್ಷರಾದರೆ ರಾಮುಲು ಕಾರ್ಯಾಧ್ಯಕ್ಷ. ಲಿಂಗಾಯತ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಇದೊಂದು ಉತ್ತಮ ಅವಕಾಶ. ಒಂದೇ ಕಲ್ಲು ಎರಡು ಹಕ್ಕಿ ಎಂಬಂತೆ ಉತ್ಸವಕ್ಕೆ ಸಕಲ ತಯಾರಿ. ತಂದೆಯ ಉತ್ಸವದ ಮುಖೇನ ಮಗನ ರಾಜಕೀಯ ಬದುಕಿಗೆ ಮುನ್ನುಡಿ. ಬಿವೈ ವಿಜಯೇಂದ್ರ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದವರು ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನೋ ಪದ್ಧತಿ ಇದೆ ಬಿಜೆಪಿಯಲ್ಲಿ. ಹಾಗಾಗಿ ಮಗನ ಚಿಕ್ಕ ವಯಸ್ಸು ಅನ್ನುವ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಅವರನ್ನು ತಳ್ಳಿ ಹಾಕಬಾರದು. ತಂದೆಗೆ ಸಿಕ್ಕ ಅದೇ ಬೆಂಬಲ ಮಗನಿಗೂ ಸಿಗ್ತಾ ಇದೆ ಅನ್ನೋ ಒಂದು ವೇವ್ ಕ್ರಿಯೇಟ್ ಮಾಡಬೇಕು. ರಾಜ್ಯದಲ್ಲಿ ಒಂದು ಅಲೆ ಸೃಷ್ಟಿ ಮಾಡಬೇಕು. ಅದಕ್ಕಿರೋ ಅವಕಾಶ ಬಿಎಸ್ ಯಡಿಯೂರಪ್ಪರಿಗೆ ಈಗ ಅವರ ಉತ್ಸವವನ್ನು ಮಾಡೋದು. ಈ ಹಿಂದೆ ಸಿದ್ದರಾಮೋತ್ಸವ ಜನರನ್ನು ಎಷ್ಟರ ಮಟ್ಟಿಗೆ ಸೆಳೀತು ಅನ್ನೋದಕ್ಕೆ ಕರ್ನಾಟಕ ಸಾಕ್ಷಿ. ದೂರದ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದಲೂ ಕೂಡ ಸಿದ್ದರಾಮಯ್ಯರ ಉತ್ಸವ ನೋಡೋದಕ್ಕೆ ಬಂದಿದ್ರು ಜನ. ಆಗ ಸಿದ್ದರಾಮಯ್ಯರ ಮೇಲಿದ್ದಂತಹ ಕ್ರೇಜ್ ಎಷ್ಟರ ಮಟ್ಟಿಗೆ ಅನ್ನೋದು ಕರ್ನಾಟಕದ ಒಂದಷ್ಟು ರಾಜಕಾರಣಿಗಳು ಗೊತ್ತಾಯಿತು. ಇದೇ ತರಹದೊಂದು ಉತ್ಸವ ಬಿಎಸ್ ಯಡಿಯೂರಪ್ಪ ಮಾಡಿದ್ರೆ ಹೆಂಗೆ? ಒಂದು ತನ್ನ ಸಮುದಾಯವನ್ನು ಕ್ರೋಢೀಕರಿಸೋ ಪ್ರಯತ್ನ ಮತ್ತು ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶ. ಬಿಎಸ್ ಯಡಿಯೂರಪ್ಪರ ಮೇಲೆ ಜನ ಹೆಂಗೆ ಮುಗಿ ಬೀಳ್ತಾರೋ ಹಾಗೇನೆ ವಿಜೇಂದ್ರರ ಮೇಲೂ ಕೂಡ ಜನ ಅದೇ ಪ್ರೀತಿಯನ್ನು ತೋರಿಸ್ತಾರೆ ಅನ್ನೋ ಒಂದು ಸಂದೇಶ ರವಾನಿಸೋದಕ್ಕೆ ಈ ಪ್ರಯತ್ನಗಳು. ಇನ್ನು ಸ್ವಾಗತ ಸಮಿತಿ ರಚನೆಯಾಗಿದೆ. ಈ ಉತ್ಸವ ಮಾಡುವಂತಹ ಒಂದು ಸ್ವಾಗತ ಸಮಿತಿ. ಅದಕ್ಕೆ ಪ್ರಭಾಕರ್ ಕೋರೆಯವರು ಅಧ್ಯಕ್ಷರಾದರೆ ರಾಮುಲುರವರು ಕಾರ್ಯಾಧ್ಯಕ್ಷ. ಇನ್ನು ಗೌರವಾಧ್ಯಕ್ಷರಾಗಿ ಕಾರಜೋಳ ನೇಮಕ ಆಗಿದ್ದಾರೆ. ಲಕ್ಷಾಂತರ ಜನ ಸೇರಿಸುವ ಗುರಿಯನ್ನ ಈ ಸಮಿತಿ ಹೊಂದಿದೆ. ಇನ್ನು ರಾಜಕೀಯ ಜೀವನದ 50 ವಸಂತಗಳನ್ನು ಪೂರೈಸಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಅದ್ಧೂರಿಯಾಗಿ ಅಭಿನಂದನೆ ಸಲ್ಲಿಸುವುದಕ್ಕೆ ಚಿತ್ರದುರ್ಗದಲ್ಲಿ ಬರುವ ಮೇ ತಿಂಗಳಿನಲ್ಲಿ, ನೋಡಿ ಇನ್ನೇನು ಕೆಲವೇ ತಿಂಗಳಲ್ಲಿ, ಅದರರ್ಥ ಮೇ ತಿಂಗಳಲ್ಲೇ ಕೋಟೆನಾಡು ಚಿತ್ರದುರ್ಗದಲ್ಲಿ ಈ ಸಮಾವೇಶ ನಡೆಯಲಿದೆ. ಮೇ ತಿಂಗಳಲ್ಲಿ ಚಾಲನೆ ಸಿಗಲಿದ್ದು ಇದಕ್ಕಾಗಿ ಸ್ವಾಗತ ಸಮಿತಿ ರಚಿಸಲಾಗಿದ್ದು ಕೆಎಲ್ಇ ಮಾಜಿ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇನ್ನು ಮಾಜಿ ಸಚಿವ ರಾಮುಲು ಅವರನ್ನು ಈ ಒಂದು ಸಮಿತಿಯಲ್ಲಿ ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಒಟ್ಟಾರೆ ಬಿಎಸ್ ಯಡಿಯೂರಪ್ಪರ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.